ರಾಜ್ಯ ಸರ್ಕಾರ ಪದೇ ಪದೇ ಪತನವಾಗುತ್ತೆ ಎಂಬ ವಿಜಯೇಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಅಥವಾ ಅವರು ಜ್ಯೋತಿಷಿಯಾಗಿದ್ದಾರಾ? ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರ ಅಥವಾ ಜ್ಯೋತಿಷಿಯಾಗಿದ್ದಾರಾ ನನಗೂ ಗೊತ್ತಿಲ್ಲ. ಆದರೆ ಅವರ ಜ್ಯೋತಿಷ್ಯ ಎಲ್ಲವೂ ಕೂಡ ಸುಳ್ಳಾಗ್ತಾ ಇದೆ. ಅವ್ರಿಗೇನೆಲ್ಲ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಸುಳ್ಳಾಗ್ತಾ ಇದೆ. ವಿಜಯೇಂದ್ರಗೆ ಜನರ ಬಗ್ಗೆ ಕಾಳಜಿ ಇದ್ರೆ ಯತ್ನಾಳ್ ಮೇಲೆ ಕೇಸ್ ದಾಖಲು ಮಾಡಲಿ. ಮೊದಲು ಯತ್ನಾಳ್ ಮೇಲೆ ಅವರು ಕೇಸ್ ದಾಖಲು ಮಾಡಲಿ. 25,000 ಕೋಟಿ ಕೊಟ್ಟು 2,000 ಹಣ ಕೋಟಿ ಕೊಟ್ಟು ಬಂದು ಸಿಎಂ ಆಗ್ತಾರೆ ಅಂತ ಯತ್ನಾಳ್ ಹೇಳ್ತಾರೆ. ಹಾಗಾದ್ರೆ 2,000 ಕೋಟಿ ಕೊಟ್ಟವರು ಯಾರು? ಇನ್ನ 2,000 ಕೋಟಿ ಹಣ ಏನಿದೆ ಅದನ್ನ ತೆಗೆದುಕೊಂಡವ್ರು ಯಾರು? ಇಡಿ ಅವರು ಸಿಬಿಐನವರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ತಪ್ಪಿಲ್ಲದ ಮುಡಾ ಪ್ರಕರಣದಲ್ಲಿ ಇಡಿ ಬರುತ್ತೆ. ಆದರೆ ಯತ್ನಾಳ್ 2,000 ಕೋಟಿ ಹೇಳಿಕೆಗೆ ಯಾವ ಕಾರಣಕ್ಕಾಗಿ ತನಿಖೆ ಆಗ್ತಾ ಇಲ್ಲ ಅಂತ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು, ಏನು ಜ್ಯೋತಿಷಗಾರರು ಗೊತ್ತಿಲ್ಲ ನನಗೆ. ಆದರೆ ಅವ್ರ ಜ್ಯೋತಿಷಿ ಎಲ್ಲವೂ ಸುಳ್ಳು ಆಗತ್ತೆ. ನಾನು BJP ಮಿತ್ರರಿಗೆ ದಯಮಾಡಿ ವಿಜೇಂದ್ರ ಅವರು ನಿಜವಾಗಲೂ ನಿಮಗೆ ಬಡವರ ಬಗ್ಗೆ ಕಾಳಜಿ ಇತ್ತಂದರೆ ನಾಳೆಗೆ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿ. ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ BJP ಒಳಗೆ, ಅವರಿಗೆ 2,000 ಕೋಟಿ ದುಡ್ಡು ಕೊಟ್ಟು ಬಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಯಾಕೆ 2,000 ಕೋಟಿ ಕೊಟ್ಟವ್ರು ಯಾರು? 2,000 ಕೋಟಿನ ಇದನ್ನು ಮಾಡಿದವ್ರು ಯಾರು? 2,000 ಕೋಟಿ ಯಾರಿಗೆ ಕೊಟ್ಟರು ಅಂತಂದು ಯಾಕೆ ಇಡಿ ಅವರು CBIದವರು ಬರ್ತಾ ಇಲ್ಲ ಇಲ್ಲಿಗೆ? ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು, ಏನು ಜ್ಯೋತಿಷಗಾರರು ಗೊತ್ತಿಲ್ಲ ನನಗೆ. ಆದರೆ ಅವ್ರ ಜ್ಯೋತಿಷಿ ಎಲ್ಲವೂ ಸುಳ್ಳು ಆಗತ್ತೆ. ನಾನು BJP ಮಿತ್ರರಿಗೆ ದಯಮಾಡಿ ವಿಜೇಂದ್ರ ಅವರು